ಓಂ ಶಾಂತಿ. ಮಹಾಶಿವರಾತ್ರಿ ಪ್ರಯುಕ್ತ ಶಿವಪರಮಾತ್ಮನ ದರ್ಶನ ಪಡೆಯಬೇಕಾದರೆ ಶಿವಪರಮಾತ್ಮನು ವಾಹನವಾದ ಬಸವನ ಒಂದು ಕೋಡಿನ ಮೇಲೆ ಹೆಬ್ಬೆರಳನ್ನು ಮತ್ತೊಂದು ಕೋಡಿನ ಮೇಲೆ ತೋರು ಬೆರಳನ್ನು ಇಟ್ಟು ಆ ಎರಡು ಕೋಡುಗಳ ಮಧ್ಯದಲ್ಲಿನ ರಂಧ್ರದಲ್ಲಿ ಬಸವನ ಮುಖದ ನೇರ ಮಾರ್ಗದಲ್ಲಿ ದೃಷ್ಟಿ ಹರಿಸಿ ಶಿವಲಿಂಗದ ದರ್ಶನ ಪಡೆದರೆ ಮಾತ್ರ ಭಕ್ತರು ತಮಗೆ ಅಮರ ಪದವಿ ಲಭಿಸುವುದು. ಇದರ ಸತ್ಯ ರಹಸ್ಯವೇನೆಂದರೆ, ಪರಮಾತ್ಮನ ಸತ್ಯ ಪರಿಚಯವನ್ನು ಜಗತ್ತಿನ ಯಾವ ಮನುಷ್ಯಾತ್ಮರಾಗಲಿ ಯಾವ ಧರ್ಮ ಗ್ರಂಥಗಳಲ್ಲಾಗಲಿ ನೀಡಲಾರವು. ಪರಮಾತ್ಮನ ಸತ್ಯ ಪರಿಚಯವನ್ನು ಅರ್ಥಾತ್ ತನ್ನ ಸತ್ಯ ದರ್ಶನವನ್ನು ಪರಮಾತ್ಮನ ರಥವಾದ ಪ್ರಜಾಪಿತ ಬ್ರಹ್ಮರವರ ಮುಖಕಮಲದ ಮೂಲಕವೇ ಜನತೆ ಪಡೆದಾಗ ಅವರಿಗೆ ಅಮರ ಪದವಿ ಸಿಗುತ್ತದೆ ಎಂಬುದರ ಪ್ರತೀಕವಾಗಿದೆ. ಇದರ ಮುಖಕಮಲ ಮೂಲಕ ಕರುಣಿಸಿದ್ದುದರ ಜ್ಞಾನತೀರ್ಥ ಪ್ರತೀಕ ಧಾರಾಪಾತ್ರೆಯಲ್ಲಿಯ ಗಂಗೆ ಮುಖ ಬಸವನದ್ದು ಮೂಲಕ ಸಾಗಿ ಬರುವಂತೆ ಅಭಿಷೇಕ ಗಂಗೆ ಶಿವಪ್ರಸಾದ ಭಾವಿಸುವರು. ಶಿವನ ಗುಡಿಯಲ್ಲಿ ಹೋರಿಯನ್ನು ಅಂದರೆ ಬಸವ ಪ್ರತಿಷ್ಠಾಪಿಸುತ್ತಾರೆ. ಆಕಳು ಅಂದರೆ ಹಸು ಇಲ್ಲ, ಏಕೆಂದರೆ ಪರಮಾತ್ಮ ಗಂಡು ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿ ತನ್ನ ರಥ ಮಾಡಿದುದರ ಪ್ರತೀಕವಾಗಿದೆ. ಕೆಲವು ಈಶ್ವರನ ಗುಡಿಯಲ್ಲಿ ಬಸವನ ಹಣೆಯಲ್ಲಿ ಈಶ್ವರ ಲಿಂಗವನ್ನು ಕೆತ್ತಿರುತ್ತಾರೆ. ಇದರ ರಹಸ್ಯವೇನೆಂದರೆ, ಪ್ರಜಾಪಿತ ಬ್ರಹ್ಮನ ಭ್ರುಕುಟಿಯನ್ನು ಶಿವಪರಮಾತ್ಮನು ಆಶ್ರಯಿಸಿದನೆಂಬ ಸತ್ಯಾರ್ಥವಾಗಿ ಕುರುವಾಗಿದೆ. ಮುಖ್ಯ ವ್ಯಕ್ತಿಗಳ ನೆನಪಾಗಿ ಸ್ಮಾರಕ ಚಿಹ್ನೆ, ಮೂರ್ತಿ ಅಥವಾ ಮಂದಿರ ಕಟ್ಟಿಸುತ್ತಾರೆ. ಆದರೆ ಪ್ರಪಂಚದಲ್ಲಿನ ಸರ್ವ ಮೂರ್ತಿಗಳಿಗಿಂತಲೂ ಶಿವಲಿಂಗದ ಪೂಜೆ ಹೆಚ್ಚಾಗಿ ನಡೆಯುವುದು. ಶಿವಲಿಂಗ ಎಂದರೆ ಶಿವನ ಪ್ರತಿಮೆ ಎಂದರ್ಥ. ಪರಮಾತ್ಮ ಶಿವನು ನಿರಾಕಾರನಾದುದರಿಂದ ಸಾಧಾರಣ ವ್ಯಕ್ತಿಯ ತನು ಆಧಾರವಾಗಿ ಪಡೆಯುವನು. ಇದನ್ನೇ ಭಗವದ್ಗೀತೆಯಲ್ಲಿ ನಾನು ಪ್ರಕೃತಿಯನ್ನು ಅಂದರೆ ಶರೀರ ಆಧಾರ ಪಡೆಯುವನು ಅಂದರೆ ದಿವ್ಯ ಅಂದರೆ ಪರಕಾಯ ಪ್ರವೇಶ ಮಾಡುವೆನು. ಆದರೆ ಮೂಢಾತ್ಮರು ಮನುಷ್ಯ ಶರೀರವನ್ನು ಆಶ್ರಯಿಸಿರುವ ನನ್ನನ್ನು ತಿರಸ್ಕರಿಸುತ್ತಾರೆ ಎಂದು ಹೇಳಿರುವುದು. ಲಿಂಗ ಅಂದರೆ ಜ್ಯೋತಿ ಸ್ವರೂಪ. ಮುಖವಾಡ ವಿಶೇಷ ದಿನ ಅಂದರೆ ಸಂಗಮಯುಗದಲ್ಲಿ ಮಾತ್ರ ಉಪಯೋಗಿಸಿ ಧರ್ಮ ಸ್ಥಾಪನೆ ಮಾಡುವುದರ ಪ್ರತೀಕ. ಧಾರಾಪಾತ್ರೆ ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಜ್ಞಾನ ಕೊಟ್ಟಿದ್ದು ಪ್ರತೀಕ. ಗಂಟೆ ಬಾರಿಸುವುದು ಅಂದರೆ ನಗಾಡಿ, ತಾಳ, ವೇದ್ಯ ಇವೆಲ್ಲವೂ ಬಾರಿಸುವುದು ಸಂಗಮಯುಗದಲ್ಲಿ ಪರಮಾತ್ಮ ಜಾಗೃತಗೊಳಿಸುವುದರ ಪ್ರತೀಕವಾಗಿದೆ. ತ್ರಿದಳವನ್ನು ಏರಿಸುತ್ತಾರೆ. ತ್ರಿದಳ ಅಂದರೆ ಬಿಲ್ವಪತ್ರೆ ಈಶ್ವರನಿಗೆ ಪ್ರಿಯ ಎಂದು ಹೇಳುತ್ತಾರೆ. ತ್ರಿಮೂರ್ತಿ ಜ್ಯೋತಿರ್ಲಿಂಗ ಶಿವ ಪರಮಾತ್ಮನು ರಚಿಸಿದ ರಚನೆಯಲ್ಲಿ ಪರಮಪ್ರಿಯ ಎಂದರೆ ಬ್ರಹ್ಮ, ವಿಷ್ಣು, ಶಂಕರ ತ್ರಿಮೂರ್ತಿಗಳು. ಇದರ ಜ್ಞಾಪಕಾರ್ಥಕವಾಗಿ ತ್ರಿದಳ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಲಾಗುವುದು. ಇದು ಶಿವನ ತ್ರಿಮೂರ್ತಿಗಳ ರಚಯಿತನೆಂಬ ಸಂಕೇತವಾಗಿದೆ. ಪರಮಾತ್ಮ ಅದಕ್ಕೋಸ್ಕರ ತ್ರಿಮೂರ್ತಿ ಶಿವ ಎಂದು ಕೂಡ ಹೇಳುತ್ತಾರೆ. ತ್ರಿಶೂಲಧಾರಿ ಇದರ ಅರ್ಥ ಬ್ರಹ್ಮ, ವಿಷ್ಣು, ಶಂಕರ ರಚನೆ. ಬ್ರಹ್ಮನ ಮೂಲಕ ದೇವತಾ ಸೃಷ್ಟಿಯ ಸ್ಥಾಪನೆ, ವಿಷ್ಣುವಿನ ಮೂಲಕ ದೇವತಾ ಸೃಷ್ಟಿಯ ಪಾಲನೆ, ಶಂಕರನ ಮೂಲಕ ಅಸುರಿ ಸೃಷ್ಟಿಯ ವಿನಾಶ ಎಂದು ಹೇಳಲಾಗಿದೆ. ಇದರ ಕುರುಹಿನ ಸಾಂಕೇತಿಕವಾಗಿ ಶಿವಮಂದಿರದಲ್ಲಿ ತ್ರಿಶೂಲ ತ್ರಿದಳವನ್ನು ಏರಿಸುವರು. GOD ಗಾಡ್ ಎಂದು ಹೇಳುತ್ತಾರೆ. ಅಂದರೆ ಪರಮಾತ್ಮನ ಕರ್ತವ್ಯದ ಕುರುವಾಗಿದೆ. ಗಾಡ್. G ಎಂದರೆ ಜನರೇಷನ್ ಅಂದರೆ ಸ್ಥಾಪನೆ. O ಎಂದರೆ ಆಪರೇಷನ್ ಅಂದರೆ ಪಾಲನೆ. D ಎಂದರೆ ಡಿಸ್ಟ್ರಕ್ಷನ್ ಅಂದರೆ ವಿನಾಶ. GOD ಗಾಡ್ ಇದು ಪರಮಾತ್ಮನ ಕರ್ತವ್ಯದ ಸೂಚನೆಯಾಗಿದೆ. ಸೊ ಪರಮಾತ್ಮನು ಗಾಡ್ ಎಂದು ಸ್ಮರಿಸುವರು. ಗಂಧ ತಿಲಕ ಆತ್ಮಸ್ಮೃತಿಯ ತಿಲಕದ ಸಾಂಕೇತಿಕವಾಗಿದೆ. ನಂದಿ ಇದು ಪರಮಾತ್ಮ ಮಾನವನ ಶರೀರ ಪರಕಾಯ ಪ್ರವೇಶ ಮಾಡಿದ್ದು ಪರಮಾತ್ಮನಿಗೆ ವಿಧೇಯರಾಗಿದ್ದು. ಕಾಯಿ ಒಡೆಯುತ್ತಾರೆ. ಕಾಯ ಅಂದರೆ ಶರೀರ. ನಮ್ಮನ್ನು ನಾವು ಪರಮಾತ್ಮನಿಗೆ ಅರ್ಪಿಸಿಕೊಳ್ಳುವುದರ ಪ್ರತೀಕ. ನಂದಾದೀಪ ಹಚ್ಚುತ್ತಾರೆ. ಸಂಗಮಯುಗದಲ್ಲಿ ಪರಮಾತ್ಮನು ಆತ್ಮಜ್ಯೋತಿಗಳನ್ನು ಜ್ಞಾನ ತೈಲದಿಂದ ಬೆಳಗಿರುವ ಸಾಂಕೇತಿಕವಾಗಿದೆ. ಹೂ ಏರಿಸುತ್ತಾರೆ. ಅಸುರಿ ಗುಣಗಳನ್ನು ತೊರೆದು ದೈವಿ ಗುಣಗಳಿಂದ ಧಾರಣೆ ಮಾಡಿ ಪುಷ್ಪವಾಗಿ ನಾವೇ ಪರಮಾತ್ಮನಿಗೆ ಸಮರ್ಪಿತವಾಗುವುದು. ಗಂಧದ ಕಟ್ಟಿಗೆ
ತನ್ನನ್ನು ತಾನು ತ್ಯಾಗ, ಸಮರ್ಪಣೆ, ಬೇರೆಯವರಿಗೆ ಸುಖ ಕೊಡುವುದು. ಇದು ಗಂಧದ ಕಟ್ಟಿಗೆಯ ಸಾಂಕೇತಿಕ. ಅಕ್ಷತೆ ಹಾಕುತ್ತಾರೆ. ಅಂದರೆ ಸಂಗಮಯುಗದಲ್ಲಿ ಪರಮಾತ್ಮ ಸುಖ ಶಾಂತಿ ಕೊಟ್ಟು ಸತ್ಯ ಜ್ಞಾನದಿಂದ ಜೀವನವನ್ನು ಸಮೃದ್ಧಗೊಳಿಸುವುದರ ಪ್ರತೀಕ ಆಗಿದೆ. ಪ್ರದಕ್ಷಿಣೆ ಸೃಷ್ಟಿ ಚಕ್ರದಲ್ಲಿ ಆತ್ಮ 84 ಜನ್ಮಗಳ ಚಕ್ರದಲ್ಲಿ ಸುತ್ತುವುದರ ಸಾಂಕೇತಿಕ. ನೈವೇದ್ಯ ವಿಕಾರಿ ಗುಣಗಳನ್ನು ಅರ್ಪಿಸಿ ಸದ್ಗುಣಗಳನ್ನು ಸಂಪನ್ನರಾಗುವುದು. ಅಭಿಷೇಕ ಪರಮಾತ್ಮ ನಮಗೆ ಜ್ಞಾನಾಭಿಷೇಕ ಮಾಡುವುದರ ಸಾಂಕೇತಿಕ. ಮಂತ್ರ ಮನ್ ಪ್ಲಸ್ ತ್ರ ಮಂತ್ರ ಮನಸ್ಸನ್ನು ಕೇಂದ್ರೀಕರಿಸುವುದು. ಹಾಗೂ ಆರತಿ ಮಾಡುತ್ತಾರೆ. ಅಂದರೆ ಆತ್ಮಜ್ಞಾನ, ತ್ರಿಕಾಲ ಜ್ಞಾನ ಕೊಟ್ಟುದರ ಸಾಂಕೇತಿಕವಾಗಿದೆ. ಪರಮಾತ್ಮ ಬಂದು ನಮ್ಮನ್ನು ಜಾಗೃತಗೊಳಿಸೋದಕ್ಕೋಸ್ಕರ ಶಿವರಾತ್ರಿಯಲ್ಲಿ ನಾವು ಜಾಗರಣೆಯನ್ನು ಉಪವಾಸನ ಮಾಡುತ್ತೇವೆ. ಓಂ ನಮಃ ಶಿವಾಯ.